ಮಗಳನ್ನ ಪ್ರೀತಿ ಮಾಡಿದ ಅಳಿಯನ ಮನೆಗೆ ಬೆಂಕಿ ಇಟ್ಟ ಮಾವ. ಮಂಡ್ಯದಲ್ಲಿ ಮಾವನ ಸೇಡು, ಅಳಿಯನ ಕಣ್ಣೀರಿನ ಅಳಲು. ಮಗಳನ್ನ ಪ್ರೀತಿಸಿ ಮದುವೆಯಾದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೋಪಗೊಂಡ ಮಾವ ಅಳಿಯನ ಮನೆಗೆ ಬೆಂಕಿ ಇಟ್ಟಿದ್ದಾನೆ ಕಣ್ರಿ. ಇಂಥದೊಂದು ಘಟನೆ ಮದ್ದೂರು ತಾಲೂಕಿನ ಚುಂಚಗಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರೋದು ಮದ್ದೂರಿನ ಚುಂಚಗಹಳ್ಳಿ ಗ್ರಾಮದ ಕಾವ್ಯ ಮತ್ತು ವಿನೋದ್. ಈ ವಿನೋದ್ ಕಳೆದ ಹಲವು ವರ್ಷಗಳಿಂದ ಕಾವ್ಯಗೆ ಪ್ರೀತಿ ಮಾಡ್ತಿದ್ದ. ಈ ಪ್ರೇಮ ಪಕ್ಷಿಗಳು ವಿರೋಧದ ನಡುವೆಯೂ ಮದುವೆ ಆಗಿದ್ರು ಕಣ್ರಿ. ಮಗಳನ್ನ ಬೇರೆ ಹುಡುಗನ ಜೊತೆ ಕೊಟ್ಟು ಮದುವೆ ಮಾಡಿಸ್ಬೇಕೆಂಬ ಮಹದಾಸೆಯನ್ನ ಹೊಂದಿದ್ದ ಚನ್ನೇಗೌಡರಿಗೆ ಮಗಳು ಬಿಗ್ ಶಾಕ್ ಕೊಟ್ಟಿದ್ಲು. ಆದ್ರೆ ಬೇಡ ಬೇಡ ಅಂದ್ರು ತನ್ನ ಮಗಳಿಗೆ ವಿನೋದ್ ಮದುವೆ ಆಗಿದ್ದ. ಇದರಿಂದ ಚನ್ನೇಗೌಡರಿಗೆ ಕೋಪ ನೆತ್ತಿಗೇರಿತ್ತು. ವಿನೋದ್ ಏನೋ ಬೇರೆಯವನು ಅಲ್ಲ, ಪಕ್ಕದ ಮನೆಯ ಹುಡುಗನೇ ಆಗಿದ್ದ. ಹಲವು ವರ್ಷಗಳಿಂದ ಇವನನ್ನ ನೋಡುತ್ತಲೇ ಬಂದಿದ್ರು. ಆದ್ರೆ ಮನೆಯ ಪಕ್ಕದಲ್ಲೇ ಇದ್ದ ಮಗಳನ್ನ ಲವ್ ಮಾಡಿದ ಎಂಬ ಕೋಪ ಕಾವ್ಯ ತಂದೆಯಲ್ಲಿತ್ತು. ಕೋಪದಲ್ಲಿ ಅಳಿಯನ ಮನೆಗೆ ಬೆಂಕಿ ಇಟ್ಟ ಮಾವ ಪಕ್ಕದ ಮನೆಯ ಹುಡುಗನೊಂದಿಗೆ ಲವ್ ಮಾಡಿದ್ದೇ ಕಾರಣ. ಕೋಪದಲ್ಲಿ ಹೊಸ ಅಳಿಯ ವಿನೋದ್ನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಅದೃಷ್ಟವಶಾತ್ ವಿನೋದ್ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಕಣ್ರಿ. ಈ ವೇಳೆ ಮನೆಗೆ ಚನ್ನೇಗೌಡ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಯಾವುದೇ ಜೀವ ಹಾನಿಯಾಗಿಲ್ಲ. ಆದ್ರೆ ವಿನೋದ್ ಮನೆಯಲ್ಲಿದ್ದ ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆಗಳು, ಅಡುಗೆ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ವಿನೋದ್ ಮನೆಗೆ ಹೊತ್ತಿದ ಬೆಂಕಿಯನ್ನ ನೀರು ಹಾಕಿ ನಂದಿಸಿದ್ದಾರೆ. ಇನ್ನು ಹೊಸ ಹಳೆಯ ವಿನೋದ್ ಮನೆಗೆ ಬೆಂಕಿ ಇಟ್ಟ ಮಾವ ಚನ್ನೇಗೌಡರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚನ್ನೇಗೌಡರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆದ್ರೆ ಯಾರೇ ತಂದೆ ಆಗಿರ್ಲಿ, ಮಗಳನ್ನ ತುಂಬಾ ಕಷ್ಟಪಟ್ಟು ಬೆಳೆಸಿರ್ತಾರೆ. ಮಗಳನ್ನ ದೊಡ್ಡ ಮನೆತನಕ್ಕೆ ಕೊಡ್ಬೇಕು, ಒಳ್ಳೆಯವನಿಗೆ ಮದುವೆ ಮಾಡಿಸಿಕೊಡ್ಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದ್ರೆ ಮಕ್ಕಳು ಮಾತ್ರ ಲವ್ ಎಂಬ ವ್ಯಾಮೋಹದಲ್ಲಿ ಸಿಲುಕಿ ಹೆತ್ತವರನ್ನ ಅರ್ಧಕ್ಕೆ ಕೈಬಿಟ್ಟು ಹೋಗಿ ಬಿಡ್ತಾರೆ. ಎಂತ ಅಪ್ಪನಿಗೂ ಕೋಪ ಬರದೇ ಇರುತ್ತಾ? ಆದ್ರೆ ಈ ಕೋಪದಲ್ಲಿ ತನ್ನ ಮಗಳು ಸುಟ್ಟು ಹೋಗಿದ್ರೆ ಆಕೆ ಜೀವ ವಾಪಸ್ ಬರ್ತಿತ್ತಾ? ಖಂಡಿತ ಇಲ್ಲ. ಪೋಷಕರು ಆಲೋಚಿಸಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದು. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.